ಸೃಷ್ಟಿಯ ಆರಂಭದ ಕಾಲ ಅದು. ಸೃಷ್ಟಿಕರ್ತ ಬ್ರಹ್ಮ ಮತ್ತು ಪಾಲನೆ ಮಾಡುವ ವಿಷ್ಣುವಿನ ನಡುವೆ ಭಯಂಕರವಾದ ಅಹಂಕಾರದ ಯುದ್ಧ ಶುರುವಾಯಿತು. ನಾನೇ ಶ್ರೇಷ್ಠ, ನಾನೇ ಈ ಜಗತ್ತಿಗೆ ದೇವರು ಅಂತ ಇಬ್ರು ವಾದ ಮಾಡ್ತಾ ಇದ್ರು. ಅವರ ಕೋಪಕ್ಕೆ ಇಡೀ ಬ್ರಹ್ಮಾಂಡವೇ ನಡುಗುತ್ತಿತ್ತು. ಆಗಲೇ ಒಂದು ಅದ್ಭುತ ನಡೆಯಿತು. ಇದ್ದಕ್ಕಿದ್ದಂತೆ ಆ ದಟ್ಟವಾದ ಕತ್ತಲೆಯಲ್ಲಿ ಕೋಟಿ ಸೂರ್ಯರ ಪ್ರಕಾಶವುಳ್ಳ ಒಂದು ಬೃಹತ್ ಅಗ್ನಿಸ್ತಂಭ ಪ್ರತ್ಯಕ್ಷವಾಯಿತು. ಅದು ಎಷ್ಟು ದೊಡ್ಡದಿತ್ತು ಅಂದ್ರೆ ಅದಕ್ಕೆ ಆದಿಯೂ ಇರಲಿಲ್ಲ, ಅಂತ್ಯವೂ ಇರಲಿಲ್ಲ. ಆ ಪ್ರಚಂಡ ಅಗ್ನಿಯಿಂದ ಒಂದು ಗಂಭೀರ ಅಶರೀರವಾಣಿ ಕೇಳಿಸ್ತು. ನಿಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರು ಅಂತ ತಿಳಿಬೇಕಾ? ಹಾಗಿದ್ರೆ ಈ ಅಗ್ನಿಕಂಬದ ತುದಿ ಅಥವಾ ಬುಡವನ್ನು ಯಾರು ಮೊದಲು ಮುಟ್ತಾರೋ ಅವರೇ ನಿಜವಾದ ದೇವರು. ಸವಾಲು ಸ್ವೀಕಾರ ಆಯಿತು. ಬ್ರಹ್ಮದೇವರು ಹಂಸದ ರೂಪ ತಾಳಿ ತುದಿಯನ್ನು ಹುಡುಕಲು ಹೊರಟರೆ, ಮಹಾವಿಷ್ಣು ವರಾಹ ರೂಪ ತಾಳಿ ಬುಡವನ್ನು ಹುಡುಕಲು ಪಾತಾಳ ಲೋಕಕ್ಕೆ ಅಗಿಯುತ್ತಾ ಹೋದರು. ಯುಗಗಳೇ ಕಳೆದವು, ಅವರ ಪಯಣ ನಿಲ್ಲಲಿಲ್ಲ. ಆದರೆ ಆ ಅಗ್ನಿಸ್ತಂಭ ಅನಂತವಾಗಿತ್ತು. ಎಷ್ಟು ದೂರ ಹೋದರೂ ದಡ ಸಿಗಲೇ ಇಲ್ಲ. ಕೊನೆಗೆ ದನುದು ಸೋತು ಹೋಗಿ ಇಬ್ಬರೂ ತಮ್ಮ ಅಹಂಕಾರವನ್ನು ಬಿಟ್ಟು ಆ ಮಹಾಶಕ್ತಿಯ ಮುಂದೆ ತಲೆಬಾಗಿದರು. ಯಾವಾಗ ಅವರ ಅಹಂಕಾರ ಅಳಿಯಿತೋ ಆಗಲೇ ಆ ಜ್ಯೋತಿ ಸ್ತಂಭದ ಒಳಗಿನಿಂದ ಸಾಕ್ಷಾತ್ ಪರಶಿವನು ತನ್ನ ನಿಜವಾದ ದಿವ್ಯ ಸ್ವರೂಪದಲ್ಲಿ ದರ್ಶನ ನೀಡಿದನು. ಆ ದಿನ ಕಾಣಿಸಿಕೊಂಡ ಆ ನಿರಾಕಾರ ಜ್ಯೋತಿ ಸ್ವರೂಪವೇ ಮೊದಲ ಶಿವಲಿಂಗ. ಓಂ ನಮಃ ಶಿವಾಯ. ಈ ಕಥೆ ಇಷ್ಟ ಆಗಿದ್ರೆ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.